ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೊಡ್ತಿದ್ದೀರಾ. ಆಕ್ಚುಲ್ ಆಗಿ ನಾಳೆ ಬಂದು ಪ್ರಾವಿಷನಲ್ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಮಾಡ್ತಾರೆ KA ಕಡೆಯಿಂದ. ಸೊ ಅದ್ರ ಬಗ್ಗೆನೂ ಕೂಡ ಮಾತಾಡೋಣ, ಮತ್ತೆ ಆಪ್ಷನ್ ಎಂಟ್ರಿ ಬಗ್ಗೆನೂ ಕೂಡ ಮಾತಾಡೋಣ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನಿಮ್ಮ ಒಂದು ಪ್ರಾವಿಷನಲ್ ರಿಸಲ್ಟ್ ಬಂದು ಇವತ್ತು 13ನೇ ತಾರೀಕು, ನಾಳೆ 14ನೇ ತಾರೀಕು ಬರುತ್ತೆ ಅಂತಲೇ ಹೇಳ್ಬೋದು. 11 ಗಂಟೆಗೆ KEA ವೆಬ್ಸೈಟ್ನಲ್ಲೇ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಿಮಗೆ ಲಿಂಕ್ ಬೇಕು ಅಂತ ಹೇಳೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆ ಒಂದು ಲಿಂಕ್ನ ಸೇವ್ ಮಾಡಿ ಇಟ್ಕೊಬೋದು. ಸೊ ಕರೆಕ್ಟಾಗಿ 11 ಗಂಟೆಗೆ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ಲಾಗಿನ್ ಆಗಿ ಅದಾದ್ಮೇಲೆ ರಿಸಲ್ಟ್ನ ನೀವು ಚೆಕ್ ಮಾಡ್ಕೋಬಹುದು. ಸೊ ಇವಾಗ ಏನು ಪ್ರಾವಿಷನಲ್ ರಿಸಲ್ಟಲ್ಲಿ ಕಾಲೇಜ್ ಸೆಲೆಕ್ಟ್ ಆಗಿರುತ್ತೆ ನೋಡಿ, ಇದು ಫೈನಲಲ್ಲೂ ಕೂಡ ನಾಳ್ದು ಬರುವಂಥ ಫೈನಲಲ್ಲೂ ಕೂಡ ನಿಮಗೆ 15ನೇ ತಾರೀಕು ಸೇಮ್ 11 ಗಂಟೆಗೆ, ಅದರಲ್ಲೂ ಕೂಡ 95% ಸೇಮ್ ಇರುತ್ತೆ ಅಂತಲೇ ಹೇಳ್ಬೋದು, ಏನೂ ಚೇಂಜಸ್ ಇರೋದಿಲ್ಲ. ಸೊ ಒಂದು ವೇಳೆ ನಿಮಗೆ ಬೇಡದಿಲ್ದಿರುವಂಥ ಒಂದು ಸೀಟನ್ನು ಬಂತು, ನಿಮ್ಮ ಒಂದು ರ್ಯಾಂಕ್ ಪ್ರಕಾರ ಕರೆಕ್ಟ್ ಆಗಿರುವಂಥ ಒಂದು ಸೀಟ್ ಬಂದಿಲ್ಲ ಅಂದರೆ 2 ಆಪ್ಷನ್ ಇರುತ್ತೆ. ಒಂದು, ನೀವು ಸೆಕೆಂಡ್ ರೌಂಡ್ಗೆ ಹೋಗಬೇಕು. ಇನ್ನೊಂದು, ನೀವು ಆ ಒಂದು ಸೀಟ್ ನನಗೆ ಕಟ್ ಆಫು ಚೆನ್ನಾಗಿದ್ರು ಕೂಡ ಸೀಟ್ ಕರೆಕ್ಟ್ ಆಗಿರೋದು ಬಂದಿಲ್ಲ ಅಂತ ಹೇಳ್ಬಿಟ್ಟು KA ಅಪ್ರೋಚ್ ಆಗಬೇಕಾಗುತ್ತೆ. ಸೊ ನಿಮ್ಗೆ ಇಲ್ಲಿ ಚಾನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇವೆಲ್ಲ ಅಪ್ರೋಚ್ ಆಗಿ ಅವೆಲ್ಲ ಮಾತಾಡಿ ಅವೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ನೀವು ಅದನ್ನೇನು ಮಾಡಬೇಕು, ಚಾಯ್ಸ್ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಚಾಯ್ಸ್ 2 ಅಥವಾ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಚಾಯ್ಸ್ 2 ಅಂದರೆ ಏನು, ಚಾಯ್ಸ್ 3 ಅಂದರೆ ಏನು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸಿಂಪಲ್ ಆಗಿ ಹೇಳಲೆ, ಇವಾಗ ಚಾಯ್ಸ್ 2 ಅಂದರೆ ಈ ಒಂದು ಕಾಲೇಜ್ ಇರಲಿ, ಬಟ್ ಆದರೆ ಸೆಕೆಂಡ್ ರೌಂಡ್ ಹೋಗಿ ನೋಡೋಣ ಯಾವ ಕಾಲೇಜ್ ಸಿಗುತ್ತೆ ಅಂತ ಹೇಳಿ ಕಾಯುವಂಥದ್ದು ಚಾಯ್ಸ್ 2. ಚಾಯ್ಸ್ 3 ಅಂದರೆ ಇವಾಗ ಒಂದು ಕಾಲೇಜ್ ನನಗೆ ಬೇಡ ಕ್ಯಾನ್ಸಲ್ ಆದರೂ ಚಿಂತೆ ಇಲ್ಲ, ನಾನು ಫ್ರೆಶ್ ಆಗಿ ಮತ್ತೆ ನಾನು ರೌಂಡ್ 2ಗೆ ಹೋಗ್ತೀನಿ ಅಂತ ಅಂದರೆ ಈ ಒಂದು ಕಾಲೇಜ್ ನಿಮಗೆ ಆಪ್ಷನ್ ಆಗಿರೋದಿಲ್ಲ. ನಿಮಗಿಲ್ಲ ಆರಾಮಾಗಿ ಸೆಕೆಂಡ್ ರೌಂಡಲ್ಲಿ ಒಂದು ಒಳ್ಳೆ ಕಾಲೇಜ್ ಸೆಲೆಕ್ಟ್ ಆಗುತ್ತೆ. ಓಕೆನಾ, ಸೆಕೆಂಡ್ ರೌಂಡಲ್ಲೂ ಕೂಡ ಒಳ್ಳೆ ಕಾಲೇಜ್ ಸೆಲೆಕ್ಟ್ ಆಗಿಲ್ಲ ಅಂದರೆ ಥರ್ಡ್ ರೌಂಡಲ್ಲಿ ಏನು ನಿಮಗೆ ಸೀಟ್ಸ್ ಅಲಾಟ್ಮೆಂಟ್ ಆಗಿರುತ್ತೋ ಅದಕ್ಕೆ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರನೇ ಸೆಕೆಂಡ್ ರೌಂಡಲ್ಲಿ ನೀವು ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ತೀರಾ ಅಂದರೆ ಅಲ್ಲೂ ಕೂಡ ಹೋಗ್ಬೋದು. ಸೊ ಹಂಗಾಗಿನೇ ಯೋಚನೆ ಮಾಡಿಕೊಂಡು ಸೆಕೆಂಡ್ ರೌಂಡಿನ ನೀವು ಚೆಸ್ ಥರ ಯೋಚನೆ ಮಾಡ್ಕೊಂಡು ಆರಾಮಾಗಿ ಮುಂದಕ್ಕೆ ಹೋಗ್ಬೋದು. ಓಕೆನಾ, ಸೊ ಹಂಗಾಗಿನೇ ಮತ್ತೆ ಥರ್ಡ್ ರೌಂಡ್ ಆದಮೇಲೆ ನಾನು ಕೌನ್ಸಿಲಿಂಗ್ ಅಟೆಂಡ್ ಮಾಡಲ್ಲ ಬಿಟ್ಬಿಡ್ತೀನಿ ಅಂದರೆ ಆಗೆಲ್ಲ ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ, ಅಲ್ಲೇ ಹೋಗಿ ನೀವು ಸೇರ್ಕೋಬೇಕಾಗುತ್ತೆ. ಸೊ ಈ ರೀತಿ ಇದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಇವಾಗ ಏನು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ, ಆಪ್ಷನ್ ಎಂಟ್ರಿ ಒಳಗಡೆನೆ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ, ಅದನ್ನು ಬಿಟ್ಟು ಬೇರೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಲ್ಲ. ಸೊ ಹಂಗಾಗಿನೇ ನಿಮಗೆ ಬೇಕಿರುವಂಥ ಒಂದು ಕಾಲೇಜಸ್ನೇ ನೀವು ಆಪ್ಷನ್ ಎಂಟ್ರಿನಲ್ಲಿ ಹಾಕಬೇಕಾಗುತ್ತೆ. ಥರ್ಡ್ ರೌಂಡ್ ತನಕನೂ ಕೂಡ ನೀವು ಧೈರ್ಯದಿಂದ ಹೋಗ್ಬೋದು. ನಿಮಗೆ ಬೇಡದಿಲ್ದಿರೋವಂಥ ಒಂದು ಕಾಲೇಜ್ ಹಾಕ್ಬಿಟ್ಟು ನನಗೆ ಆ ಕಾಲೇಜ್ ಬಂದರೆ ಅದಕ್ಕೆ ನಾನು ಸೇರ್ಕೊಳ್ಳಲ್ಲ ಅಂದರೆ ಆಪ್ಷನ್ ಕೂಡ ಇರೋದಿಲ್ಲ. ಮತ್ತು ತುಂಬ ಜನ ಮತ್ತೆ ಇನ್ನೊಂದು ಆ ಕಾಲೇಜ್ ಸೇರಲಿಲ್ಲ ನಿಮಗೆ ಪೆನಾಲ್ಟಿನೂ ಕೂಡ ಇರುತ್ತೆ, ತುಂಬ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಸೊ ಹಂಗಾಗಿನೇ ತುಂಬ ಯೋಚನೆ ಮಾಡಿಬಿಟ್ಟು ನೀವು ಕೌನ್ಸಿಲಿಂಗಿಗೆ ಮೂವ್ ಆಗಬೇಕಾಗುತ್ತೆ. ಓಕೆನಾ, ಸೊ ಇವಾಗ ನಾಳೆ ಬರುವಂಥ ಪ್ರಾವಿಷನಲ್ ರಿಸಲ್ಟ್ ಏನಿದೆ ನೋಡಿ, ಅದೇ ಆಲ್ಮೋಸ್ಟ್ ಫೈನಲ್ ಇರುತ್ತೆ. ಸೊ ನಾಳೆ ಮಾತಾಡೋಣಂತೆ 11 ಗಂಟೆ ಆದಮೇಲೆ ನಿಮಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಏನನ್ನ ನಿಮಗೆ ಕ್ವಶನ್ ಕೇಳೋದಿತ್ತು ಅಂತ ಹೇಳಿದ್ರೆ ಕಮೆಂಟ್ಸ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಜೈ ಹಿಂದ್, ಮುಂದೆ ಮಾತರಂ.